ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಆಗ್ರಹಿಸ್ತಾ ಇದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಾಯಿತು. ಇದು ಬಹು ದೊಡ್ಡದಾಗಿರುವಂತಹ ಹೋರಾಟಕ್ಕೆ ಜಯ. ಜಂತರ್ ಮಂತರ್ ಹೋರಾಟ ಅಂತ್ಯವಾಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಮೂರನೇ ಸುತ್ತಿನ ಸಭೆ ನಡೆಯಲಿದೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ದೆಹಲಿಯಲ್ಲಿ. ಸಭೆಗೂ ಮುನ್ನ ಮೋದಿ ಮತ್ತು ಅಮಿತ್ ಶಾ ಸಭೆಯನ್ನ ಮಾಡಿದ್ದಾರೆ. 4 ಬೇಡಿಕೆಯ ಪೈಕಿ 1 ಬೇಡಿಕೆ ಈಗ ಈಡೇರಿಸಿದ್ದಾರೆ. ಇನ್ನೂ 3 ಬೇಡಿಕೆ ಈಡೇರಿಕೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಜಂತರ್ ಮಂತರ್ ಹೋರಾಟ ಅಂತ್ಯವಾಗುತ್ತಾ? ಸಭೆ ಆದ ನಂತರ ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮೂರನೇ ಸುತ್ತಿನ ಸಭೆ. ಪ್ರಮುಖವಾಗಿದ್ದಿದ್ದೇ ರಾಜೀನಾಮೆ ವಿಚಾರ. ಅದರಲ್ಲೇ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇನ್ಯಾವುದು ದೊಡ್ಡ ವಿಚಾರಗಳಲ್ಲ. FIR ಅನ್ನ ರದ್ದು ಮಾಡೋದು, ಅದಾದ ನಂತರ ಪರಿಹಾರವನ್ನು ಕೊಡೋದು, ಇವೆಲ್ಲ ಸಮಸ್ಯೆಗಳಾಗ್ಲಿಕ್ಕಿಲ್ಲ ಅವರಿಗೆ. ಬಟ್ ಪರಿಹಾರದ ವಿಚಾರದಲ್ಲಿ ಹೇಗೆ ಕೊಡ್ತಾರೆ ಅಂತ ಹೇಳಿ, ಕಾರಣ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಪರಿಹಾರ ಕೊಡುವಂಥದ್ದು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು. ಎರಡನೇದು FIR ವಿಚಾರ. ಇನ್ನೊಂದು ಕ್ಷಮೆ ಕೇಳಬೇಕು ಅಂತ ಹೇಳೋದು. ಸೊ ಪೊಲೀಸರು ಮತ್ತು RAFನವರು ಕ್ಷಮೆ ಕೇಳಬೇಕು ಅನ್ನೋದೇ ಆದರೆ, ಅಲ್ಲಿರುವಂತಹ ವಿದ್ಯಾರ್ಥಿಗಳ ವೇಷದಲ್ಲಿರುವಂಥ ಪಕ್ಷದ ಅನೇಕ ಕಾರ್ಯಕರ್ತರು ಕ್ಷಮೆ ಕೇಳಬೇಕಾಗತ್ತೆ. ಬೇಡಿಕೆ 1 ಪ್ರಧಾನ ರಾಜೀನಾಮೆ ಈಡೇರಿಕೆ ಆಗಿದೆ. ಮೃತರಿಗೆ 1 ಕೋಟಿ ಪರಿಹಾರ ಬಾಕಿ ಇದೆ ಅದಿನ್ನು. ಸೊ ಇವು ಪ್ರಮುಖವಾಗಿದ್ದಂಥ ಆರಂಭದ ಬೇಡಿಕೆಗಳಾಗಿತ್ತು. ಯಾವುದು? ಒಂದು ಪ್ರಧಾನ ರಾಜೀನಾಮೆ ಮತ್ತು ಪರಿಹಾರ ವಿಚಾರ. ಇದು 20ನೇ ತಾರೀಕಿಗೆ ಆದ ನಂತರ ಮೂರನೇದು ಶುರುವಾಗಿತ್ತು. ಪ್ರತಿಭಟನಾಕಾರ FIR ರದ್ದು ಮಾಡಬೇಕು, ಪೊಲೀಸರು ಕ್ಷಮೆಯಾಚನೆಯನ್ನು ಮಾಡಬೇಕು. ಇವೆಲ್ಲ ಬಾಕಿ ಇರೋದೀಗ. ಸೊ ಒಟ್ಟು 4 ಬೇಡಿಕೆಗಳಂತೆ. ಹಂಗೆ ಇನ್ನೊಬ್ರು ಯಾರೋ ತಲೆ ತಗ್ಗಿಸಿ ನಿಂತ್ಕೊಳ್ತಾನೆ ಅಂದ ತಕ್ಷಣ ಇನ್ನೂ ಹೇಳು ಇದನ್ನು ಮಾಡು ಅನ್ನೋದು ಹಂಗೆ. ಸೊ ಈಗ ಪ್ರತಿಭಟನಾಕಾರರ FIR ವಾಪಸ್, 4ನೇಯದ್ದು ಪೊಲೀಸರ ಕ್ಷಮೆಯಾಚನೆ. ಇವೆಲ್ಲ ಈಗ ಬಾಕಿ ಇವೆ. 1 ಮಾತ್ರ ಈಡೇರಿದೆ. 4 ಬೇಡಿಕೆಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಸೊ ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಸಂಭ್ರಮ ನಾನು ಹೇಳ್ತಾ ಇದ್ನಲ್ಲ ಅವಾಗ, ನಿಜವಾಗಿಯೂ ಕೂಡ ಎಜುಕೇಷನ್ ಸಿಸ್ಟಮನ್ನು ಬದಲಾವಣೆ ಮಾಡೋಕ್ಕೆ ಸಿಕ್ಕಂಥ ಅವಕಾಶ ಇತ್ತು. ಅವಕಾಶದಲ್ಲಿ ಎಜುಕೇಷನ್ ಸಿಸ್ಟಮನ್ನು ಬದಲಾವಣೆ ಮಾಡಬಹುದಾಗಿತ್ತು. ಲಕ್ಷಗಟ್ಟಲೆ ಇಸ್ಕೊಳ್ಳುವಂಥ ಫೀಸ್ಗಳ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ಪ್ರತಿಯೊಬ್ಬನಿಗೂ ಕೂಡ ಶಾಲೆಗಳಲ್ಲಿ ಇಂತಹ ಶಾಲೆಗೆ ನಾನು ಹೋಗಿ ಫೀಸ್ ಕೊಡ್ಬೋದಾಗಿತ್ತಪ್ಪ, ಎಲ್ಲ ಶಾಲೆಗಳಲ್ಲಿ ಒಂದೇ ಫೀಸ್ ಸ್ಟ್ರಕ್ಚರ್ ಅನ್ನೋ ರೀತಿಯಲ್ಲಿ ತರುವಂಥದ್ದನ್ನು ಎತ್ತಬಹುದಾಗಿತ್ತು. ಇವೆಲ್ಲ ಅವಕಾಶಗಳಿತ್ತು. एकदम क्रेजी हो गए।